ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ನಾರಾಯಣ ಶೇವಿರೆ ಇವರು ಬರೆದಿರುವ ಹಳ್ಳಿ ಹಳ್ಳಿಯಾಗಿ ಉಳಿದಲ್ಲಿ ಉಳಿದೆಲ್ಲ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನಾನು ಈ ಒಂದು ವಿಡಿಯೋವನ್ನು ಮಾಡಿರುವಂತಹ ಉದ್ದೇಶ, ಕೆಲವೊಂದು ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದಾಗಿ ಅವರಿಗೆ ಪರೀಕ್ಷೆ ಹತ್ತಿರ ಬರುವಾಗ ಮಾತ್ರ ಕೆಲವೊಮ್ಮೆ ಈ ಭಾಷೆ ಅಂದರೆ ಕನ್ನಡವನ್ನು ಓದಲಿಕ್ಕೆ ಶುರು ಮಾಡ್ತಾರೆ. ಅಂತಹ ವಿದ್ಯಾರ್ಥಿಗಳು, ಹಾಗೆ ಕೆಲವರು ಏನು ಮಾಡ್ತಾರೆ ಅಂದರೆ ಅವರಿಗೆ ಆಪ್ಷನಲ್ ಸಬ್ಜೆಕ್ಟ್ ತುಂಬ ಇರ್ತದೆ, ಅಥವಾ ಕೆಲವೊಂದು ಕಾರಣಗಳಿಂದ ಉದ್ಯೋಗಕ್ಕೆ ಹೋಗೋರು ಇರ್ಬೋದು. ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಉಪಯುಕ್ತವಾಗಲಿ ಅನ್ನುವಂತಹ ಕಾರಣದಿಂದ ನಾನು ಈ ವಿಡಿಯೋವನ್ನು ಮಾಡಿರುವಂಥದ್ದು. ವಿದ್ಯಾರ್ಥಿಗಳೇ, ನಾರಾಯಣ ಶೇವಿರೆ, ಈ ನಾರಾಯಣ ಶೇವಿರೆ ಯಾರು ಅನ್ನುವಂಥದ್ದು, ಅವರ ಪರಿಚಯವನ್ನು ನೋಡೋಣ. ನಾರಾಯಣ ಶೇವಿರೆ ಅವರು ಮೂಲತಃ ಮಂಗಳೂರಿನವರಾಗಿದ್ದು 1968 ಏಪ್ರಿಲ್ 25 ಹುಟ್ಟಿದರು. ಅವರ ತಂದೆಯ ಹೆಸರು ಕೇಶವ ಭಟ್, ತಾಯಿ ಶ್ಯಾಮಲ. ಕೃಷಿ ಮನೆತನದೊಂದಿಗೆ ತಂದೆ ಕೇಶವ ಭಟ್ಟರ ಪೌರೋಹಿತ್ಯ, ಅಡುಗೆ ವೃತ್ತಿಯು ಶೇವಿರೆ ಅವರ ಸೊಗಸಾದ ಹಳ್ಳಿ ಬದುಕಿನ ಬುನಾದಿಯನ್ನು ಹಾಕಿಕೊಟ್ಟಿತು. ಬಳಂಜದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿ ಬೆಟ್ಟಂಪಾಡಿಯಲ್ಲಿ ಮುಂದಿನ ಶಿಕ್ಷಣವನ್ನು ಪಡೆದು ಚಿಕ್ಕಮಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಪೂರೈಸಿದರು. 12 ವರ್ಷಗಳ ಕಾಲ ಅಸೀಮಾ ಪತ್ರಿಕೆಯ ಸಂಪಾದಕರಾಗಿ, 14 ವರ್ಷಗಳ ಕಾಲ ಹೊಸ ದಿಗಂತ ಪತ್ರಿಕೆಯ ಸಹಾಯಕ ಸಂಪಾದಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ಅಂಕಣ ಬರಹಗಳು ವಿದಿತ ವಿದ್ಯಾ, ಉತ್ತಮ ಶಿಕ್ಷಣ ಉಪಾಸನೆ ಎಂಬ ಕೃತಿಗಳಾಗಿ ಪ್ರಕಟವಾಗಿವೆ. ಇವರು ಪ್ರಸ್ತುತ ಹರಿಹರಪುರದಲ್ಲಿ ಇರುವಂತಹ ಪ್ರಬೋಧಿನಿ ಗುರುಕುಲದ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಶ್ನೋತ್ತರಕ್ಕೆ ಹೋಗೋಣ. ಇದರಲ್ಲಿ 3 ಪ್ರಶ್ನೆ ಇದೆ. ಆ 3 ಪ್ರಶ್ನೆಗಳಲ್ಲಿ ಯಾವುದೇ ಉತ್ತರ ಬಂದರೂ ಕೂಡ ನಾನು ಮುಂದೆ ಹೇಳುವಂತಹ ಉತ್ತರವನ್ನೇ ಬರೆಯಿರಿ. 1ನೇ ಪ್ರಶ್ನೆ ನೋಡಿ, ಅಭಿವೃದ್ಧಿಯ ಹೆಸರಿನಲ್ಲಿ ಹಳ್ಳಿಗಳು ಹಾಳಾಗುತ್ತಿರುವ ಆತಂಕವನ್ನು ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿರಿ. 2ನೇ ಪ್ರಶ್ನೆ, ಬದುಕಿಗೆ ಮೂಲವೆನಿಸಿದ್ದು ಬದಲಾಗಬಾರದು ಎಂಬ ಲೇಖನದ ಆಶಯವನ್ನು ಪುಷ್ಟೀಕರಿಸಿರಿ. 3ನೇ ಪ್ರಶ್ನೆ, ನಗರದ ಮೂಲವೇ ಹಳ್ಳಿ ಎಂಬ ಜಾಗೃತಿ ಮೂಡಬೇಕಾದ ಅನಿವಾರ್ಯತೆಯನ್ನು ಲೇಖನದ ಮೂಲಕ ವಿವರಿಸಿ. ಉತ್ತರ ನೋಡಿ, ನಾರಾಯಣ ಶೇವಿರೆ ಇವರು ಬರೆದಂತಹ ಹಳ್ಳಿ ಹಳ್ಳಿಯಾಗಿ ಉಳಿದಲ್ಲಿ ಉಳಿದೆಲ್ಲ ಎಂಬ ಲೇಖನದಲ್ಲಿ ಬದಲಾವಣೆ ಅನ್ನುವಂಥದ್ದು ಅದು ಜಗದ ನಿಯಮ. ಆದರೆ ಈ ಬದಲಾವಣೆ ಅನ್ನುವಂಥದ್ದು ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಅದರ ಹಾಗೆ ಈ ಆಧುನಿಕ ಜಗತ್ತನ್ನು ತನ್ನ ಅಡಿಪಾಯವನ್ನೇ ಮರೆತು ಮೆರೆಯುತ್ತಿರುವಂತಹ ಪರಿ ನಿಜಕ್ಕೂ ಕೂಡ ಆಘಾತಕಾರಿ ಎನ್ನುತ್ತಾರೆ ಲೇಖಕರ ಮಾತನ್ನು ಹೇಳುವುದಾದರೆ, ಮೂಲಕ್ಕೆ ನಿಷ್ಠೆ ತಪ್ಪಿದ ಬದಲಾವಣೆ ಅಪಾಯಕಾರಿಯಾದದ್ದು. ಮನುಷ್ಯನ ಮೂಲ ಬದುಕು ಅಡಗಿರುವುದೇ ಹಳ್ಳಿಗಳಲ್ಲಿ ಎಂದು ಹೇಳುತ್ತಾರೆ. ಪ್ರಕೃತಿಯೊಂದಿಗಿನ ಮನುಷ್ಯನ ಒಡನಾಟ, ಪ್ರೀತಿ ಒಂದು ಅಗಾಧವಾದಂತಹ ಹಾಗೂ ಅನೂಹ್ಯವಾದಂತಹ ಸಾಂಸ್ಕೃತಿಕ ಲೋಕವನ್ನೇ ಸೃಷ್ಟಿಸಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸಂವೇದನಾಪೂರ್ಣ ಬಾಳಿನ ಸೌಂದರ್ಯವನ್ನು ಆಸ್ವಾದಿಸುವ ಅವಕಾಶ ಇರುವುದು ಅದು ಹಳ್ಳಿಯಲ್ಲಿ ಮಾತ್ರ. ಆದರೆ ಇಂದು ನಗರದ ಆಕರ್ಷಣೆಗೆ ಒಳಗಾದಂತಹ ಹಳ್ಳಿ ತಾನು ನಗರದ ಮೂಲ ಎನ್ನುವುದೇ ಮರೆತಂತಿದೆ. ಇದೇ ಇಂದಿನ ಅಪಾಯಕ್ಕೆ ಕಾರಣ ಎಂಬುದು ಲೇಖಕರ ಅಭಿಪ್ರಾಯ. ಹಳ್ಳಿಯು ನಗರದಂತೆ ಆಗ ಹೊರಟರೆ ಹಳ್ಳಿ ಹಳ್ಳಿಯಾಗಿ ಉಳಿಯುವುದಿಲ್ಲ. ಗ್ರಾಮ ನಿರಪೇಕ್ಷತೆ ಸಲ್ಲದು ಎನ್ನುವುದೇ ಲೇಖಕರ ಆಶಯ. ಹಳ್ಳಿ ಬದಲಾಗುತ್ತಿದೆ ಎಂಬ ಆತಂಕದ ಧ್ವನಿ ದೀರ್ಘಕಾಲದಿಂದ ಕೇಳಿ ಬರ್ತಾ ಇದೆ. ಬದಲಾವಣೆ ಅನ್ನೋದು ಜಗತ್ತಿನ ನಿಯಮ. ಆದರೂ ಕೂಡ ಹಳ್ಳಿ ಒಪ್ಪಿಗೆಯಾಗದ ರೀತಿಯಲ್ಲಿ ಬದಲಾಗ್ತಾ ಇದೆ. ಅದಕ್ಕೆ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ತಾರೆ ಅವರು. ನಿಶ್ಚಲ ಕೇಂದ್ರಿತ ಬದಲಾವಣೆ, ಇರುವಂತೆ ಯಾವುದೂ ಕೂಡ ಇರಲಾರದು. ಬದಲಾಗುತ್ತಿರುವುದಕ್ಕೆ ಬದಲಾಗದ ಒಂದು ಆಧಾರವಿರಬೇಕು. ಹೇಗೆಂದರೆ, ತಿರುಗುತ್ತಿರುವ ಚಕ್ರಕ್ಕೆ ಅದರ ಕೇಂದ್ರದಲ್ಲಿ ತಿರುಗದೇ ಇರುವ ವಸ್ತುವಿರುವಂತೆ ತಿರುಗದ ಈ ವಸ್ತು ಭದ್ರವಾಗಿದ್ದಷ್ಟು ಚಕ್ರದ ತಿರುಗಾಟ ನಿರಾತಂಕವಾಗಿ ನಡೆದಿತು. ತಿರುಗುವ ಚಕ್ರದ ಪ್ರಗತಿ ಕಾಣುವುದು ನಿಶ್ಚಲವೊಂದರ ಆಧಾರದಿಂದಲೇ. ಇನ್ನು 2ನೆಯ ಪಾಯಿಂಟ್ ನೋಡಿ, ಹಳ್ಳಿ ಬದುಕಿಗೆ ಫಲ. ಬದುಕಿನ ಮೂಲ ಹಳ್ಳಿ. ಜೈವಿಕ ಬದುಕಿಗೆ ಬೇಕಾದ ಆಹಾರಾದಿ ದ್ರವ್ಯಗಳನ್ನು ಹಳ್ಳಿಯಲ್ಲಿಯೇ ಉತ್ಪಾದಿಸಬೇಕು. ಸಾಂಸ್ಕೃತಿಕ ಬದುಕಿನ ಪರಿಸರಗಳನ್ನು ಸೃಷ್ಟಿಸುವ ಸೃಷ್ಟಿಶೀಲ ಸಾಮರ್ಥ್ಯ ಸನ್ನಿವೇಶಗಳು ಕೂಡ ಇರುವುದು ಹಳ್ಳಿಯಲ್ಲಿಯೇ. ಇನ್ನು ನದಿ ನಗರ ಸಂಬಂಧ. ನಾಗರಿಕತೆ ನದಿ ಬದಿಯಲ್ಲಿ ಹುಟ್ಟಿತು, ಬೆಳಗಿತು.
ಆ ನದಿ ಮೊದಲು ಹಳ್ಳಿಯಲ್ಲೇ ಇದ್ದಿರಬೇಕು. ನಾಗರಿಕರೇ ಬೆಳೆದು ನಗರವಾಗಿರಲು ಸಾಕು. ನಾಗರಿಕತೆ ಬೆಳೆದಂತೆ ನದಿ ಮಲಿನಗೊಂಡಿತು. ತನ್ನ ಮೂಲಕ್ಕೆ ನಿಷ್ಠೆ ತೋರದ ನಾಗರಿಕತೆ ಮೊದಲು ಹಾಳುಗೆಡಹುದು, ಮಲಿನಗೊಳಿಸುವುದು ನದಿಯನ್ನೇ. ನದಿಯ ಬದಿಯ ನಗರ ಬೆಳೆಯಿತು. ನಗರದ ಬದಿಯ ನದಿ ಮಲಿನಗೊಂಡಿತು. ತನ್ನ ಹುಟ್ಟಿಗೆ ಕಾರಣವಾದ ನದಿಗೆ ನಗರ ಅಪಾಯವನ್ನು ತಂದಿಕ್ಕಿತು. ಇನ್ನು ಗ್ರಾಮ ನಿರಪೇಕ್ಷತೆ ಸಲ್ಲದು. ಬದುಕಿನ ಮೂಲ ಹಳ್ಳಿ ಗಟ್ಟಿತನ ಹೊಂದಿದಷ್ಟು ಒಳ್ಳೆಯದು. ಹಳ್ಳಿ ಬದಲಾಗುತ್ತಿದೆ ಎಂಬ ಕೂಗಿನಲ್ಲಿ ಹಳ್ಳಿ ತನ್ನ ಗಟ್ಟಿತನವನ್ನು ಕಳೆದುಕೊಳ್ಳುತ್ತಿರುವ ಭೀತಿ ಕಾಣಿಸ್ತಾ ಇದೆ. ಬದಲಾವಣೆ ಸಲ್ಲದು ಎಂಬ ಧ್ವನಿಯಲ್ಲಿ ಹಳ್ಳಿ ಬದಲಾಗುತ್ತಿದೆ. ನಗರ ಬದಲಾದಂತೆ ಹಳ್ಳಿ ಬದಲಾಗಕೂಡದು. ಗ್ರಾಮಾಧಾರಿತವಾಗಿ ನಗರ ಬದಲಾಗಬೇಕೇ ಹೊರತು ಗ್ರಾಮ ನಿರಪೇಕ್ಷವಾಗಿ ಅದು ಬದಲಾದರೆ ಅಪಾಯ. ತಾನು ನಗರ ಮೂಲವೆಂಬ ಅರಿವು ಹಳ್ಳಿಗೂ ಇರುವುದು ಅವಶ್ಯ. ಆಗ ಅದು ನಗರದ ಆಕರ್ಷಣೆಗೆ ಬಲಿಯಾಗದು. ನಗರದಂತೆ ತಾನೂ ಆಗ ಹೊರಟರೆ ಹಳ್ಳಿಯಾಗಿ ಉಳಿಯುವುದಿಲ್ಲ. ಲಾಭ ಲಕ್ಷ್ಯವಿಲ್ಲದ ಕೃಷಿ ಇಲ್ಲದ ಹಳ್ಳಿಯನ್ನು ಕಲ್ಪಿಸಿಕೊಳ್ಳಲಾಗದು. ಹಳ್ಳಿ ಜೈವಿಕ ಬದುಕಿನ ಮೂಲ ಎನಿಸಿಕೊಳ್ಳುವುದು ಆಹಾರ ಬೆಳೆ ಬೆಳೆಯುವ ಕೃಷಿಯಿಂದಾಗಿ. ಹಿಂದೆ ಕೃಷಿ ಈಗಿನಂತೆ ಲಾಭದಾಯಕದ ಅಥವಾ ಲಾಭ ಲಕ್ಷ್ಯದ ಬೆಳೆಯಾಗಿರಲಿಲ್ಲ. ಕೇವಲ ಆಹಾರದ ಬೆಳೆಯೇ ಆಗಿತ್ತು. ಕೃಷಿ ಕಾರ್ಯದ ಹುಟ್ಟು ಆಹಾರ ಬೆಳೆಯುವುದೇ ಆಗಿತ್ತು. ವಾಣಿಜ್ಯ ಬೆಳೆ ಇತ್ತೀಚಿನ ವಿದ್ಯಮಾನ. ಕೃಷಿಯಲ್ಲಿ ಏನೇ ನಷ್ಟವಾದರೂ ರೈತ ತನ್ನ ಶಕ್ತಿಯನ್ನು ಬಳಸಿ ಕೃಷಿಯನ್ನು ಮಾಡ್ತಾ ಇದ್ದ. ಹೊಲವನ್ನು ಕೃಷಿ ಮಾಡದೆ ಪಾಲು ಬಿಟ್ಟರೆ, ಹಾಗೇ ಬಿಟ್ಟರೆ ಅದು ಪಾಪಕ್ಕೆ ಕಾರಣ ಎಂಬ ಭಾವನೆ ಇತ್ತು. ರಾಜ್ಯಗಳು ಅಳಿದುಳಿದರೂ ರೈತ ಮಾತ್ರ ತನ್ನ ಕೃಷಿಯನ್ನು ಬಿಡುತ್ತಿರಲಿಲ್ಲ. ಇಂತಹ ಗಟ್ಟಿತನದ ರೈತನನ್ನೇ ಕುವೆಂಪು ಅವರು ನೇಗಿಲ ಯೋಗಿ ಎಂದು ಕರೆದದ್ದು. ಫಲಾಪೇಕ್ಷೆಯಿಂದ ಲಾಭಕೋರತನ. ಈ ಪಾಯಿಂಟಲ್ಲಿ ಹೀಗಿದೆ ನೋಡಿ, ವಿವರಿಸುವಂಥದ್ದು ಹೀಗೆ ವಿವರಿಸಿದ್ದಾರೆ. ಮೊದಲು ಕೇವಲ ಆಹಾರಕ್ಕಾಗಿ ಬೆಳೆ ಬೆಳೆಯುತ್ತಿದ್ದ, ಕ್ರಮೇಣ ಕೇವಲ ಲಾಭಕ್ಕಾಗಿ ಬೆಳೆ ಬೆಳೆಯತೊಡಗಿದ. ಪರಿಣಾಮವಾಗಿ ವಾಣಿಜ್ಯ ಬೆಳೆ ಅಸ್ತಿತ್ವಕ್ಕೆ ಬಂತು. ಆರ್ಥಿಕ ಮೌಲ್ಯದ ಆಹಾರ ಬೆಳೆಯ ಕಡೆಗೆ ಗಮನ ಹೋದರೆ ಆಗ ಆರ್ಥಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದೇ ಉದ್ದೇಶವಾಗಿ ರೈತ ಅಧಿಕ ಬೆಳೆ ಬೆಳೆಯುವುದಕ್ಕೆ ರಾಸಾಯನಿಕ ಕ್ರಿಮಿನಾಶಕಗಳ ಮೊರೆ ಹೋಗುತ್ತಾನೆ. ಕೃಷಿಯ ಯಾಂತ್ರೀಕರಣಕ್ಕೆ ಮನಸ್ಸು ಮಾಡ್ತಾನೆ. ಕ್ರಮೇಣ ವಾಣಿಜ್ಯ ಬೆಳೆಗೆ ಶರಣು ಹೋಗುತ್ತಾನೆ. ಅಧಿಕ ಬೆಲೆ ಬರುವುದಾದರೆ ಜಮೀನಿನ ಮಾರಾಟಕ್ಕೂ ಕೂಡ ಆತ ಸಿದ್ಧನಾಗ್ತಾನೆ. ಆಹಾರದ ಬೆಳೆ ಬೆಳೆಯುವ ಭೂಮಿಯಲ್ಲಿ ಮನೆ, ಕಟ್ಟಡ, ರಸ್ತೆ, ಕಾರ್ಖಾನೆಗಳು ಎದ್ದು ನಿಲ್ಲುವುದಕ್ಕೂ ಸಹ ಕಾರಣನಾಗುತ್ತಾನೆ. ಇನ್ನು ಮುಂದಿನ ಪಾಯಿಂಟ್ ನೋಡಿ, ಸುಖದ ಹುಡುಕಾಟ ಮನುಷ್ಯನಿಗೆ ಮಾತ್ರವಲ್ಲ, ಸಕಲ ಜೀವರಾಶಿಗಳಿಗೂ ಇದೊಂದು ಸಹಜ ಕ್ರಿಯೆ. ಆದರೆ ಈ ಸುಖ ಮನುಷ್ಯನನ್ನು ಲಾಭಕೋರನನ್ನಾಗಿಸುತ್ತದೆ. ಈ ಸ್ವೇಚ್ಛೆತನ ಇಂದು ಕೃಷಿಯ ಮೇಲೂ ಪ್ರಭಾವ ಬೀರಿದೆ. ಹೀಗಾಗಿ ಇಂದು ರೈತನು ಲಾಭಕೋರನಾಗಿದ್ದಾನೆ. ಮುಂದಿನ ಪಾಯಿಂಟ್ ನೋಡಿ, ಇಂದ್ರಿಯ ಸಾಮರ್ಥ್ಯದಿಂದಾಗಿ ಶ್ರೇಷ್ಠವೇ. ಮಾತು ಹಾಗೂ ಯೋಚಿಸುವ ಶಕ್ತಿ ತನಗೆ ಇರುವುದರಿಂದ ಮನುಷ್ಯ ತನ್ನನ್ನು ಪ್ರಾಣಿಗಳಿಗಿಂತ ಭಿನ್ನ ಹಾಗೂ ಶ್ರೇಷ್ಠ ಎಂದು ಸಮರ್ಥಿಸಿಕೊಂಡಿದ್ದಾನೆ. ಈ ಭಿನ್ನತೆ ಅಥವಾ ಶ್ರೇಷ್ಠತೆ ಇಂದ್ರಿಯ ಸಾಮರ್ಥ್ಯವೇ ಕಾರಣ. ಮುಂದಿನ ಪಾಯಿಂಟ್ ನೋಡಿ, ಅವಲೋಕನದ ದಿಶೆಯ ಪ್ರಶ್ನೆ. ಇಂದ್ರಿಯ ಸಾಮರ್ಥ್ಯವನ್ನು ಎಷ್ಟು ಬಳಸಿದೆ ಎನ್ನುವುದಕ್ಕಿಂತ ಯಾಕೆ ಬಳಸಿದೆ ಎನ್ನುವುದರಲ್ಲಿ ಮನುಷ್ಯ ಭಿನ್ನತೆಯನ್ನು ಕಾಣ ಹೊರಡಬೇಕಿತ್ತು. ಯಾಕೆಂದರೆ ಇಂದ್ರಿಯ ಸಾಮರ್ಥ್ಯವನ್ನು ಯಾಕೆ ಬಳಸಿದೆ ಎಂಬ ಪ್ರಶ್ನೆ ಮೌಲ್ಯ ಸಂಬಂಧಿಯಾದದ್ದು. ಅದನ್ನು ಎಷ್ಟು ಬಳಸಿದೆ ಎಂಬ ಮಾತು ಆಹಾರ ನಿದ್ರಾದಿ ಸಂಗತಿಗಳಿಗೆ ತಳಕು ಹಾಕುತ್ತದೆ. ಅಲ್ಲದೆ ಈ ಆಹಾರ ನಿದ್ರಾದಿಗಳು ಪ್ರಾಣಿ ಪ್ರಪಂಚದಿಂದ ಮನುಷ್ಯನನ್ನು ಭಿನ್ನವಾಗಿಸಿದ ಸಂಗತಿಗಳು. ಇವುಗಳನ್ನು ಎಷ್ಟು ಬಳಸಿದೆ ಎಂಬ ಪ್ರಶ್ನೆಯ ಮುಂದೆ ಆಹಾರ ನಿದ್ರಾದಿಗಳು ಸಂಕೋಚಕ್ಕೆ ಒಳಗಾಗಿ ಗೌಣವಾಗುತ್ತದೆ. ಮುಂದಿನ ಪಾಯಿಂಟ್ ನೋಡಿ, ಮೌಲ್ಯವೇ ಮುಖ್ಯ ಫಲವಾದಾಗ. ಮೌಲ್ಯದ ಎರಡು ಮುಖ್ಯ ಫಲಗಳೆಂದರೆ ಸ್ವವ್ಯಕ್ತಿತ್ವ, ಉತ್ಥಾನ ಹಾಗೂ ಪರಹಿತ ಸಾಧನೆ. ಇಂದ್ರಿಯ ಸಾಮರ್ಥ್ಯದ ಅಹಂಕಾರದಿಂದ ವ್ಯಕ್ತಿತ್ವದ ಪತನವಾಗುತ್ತದೆ. ಇಂದ್ರಿಯ ಸಾಮರ್ಥ್ಯದ ಅವಲೋಕನದಿಂದ ಮೌಲ್ಯದ ಸಾಧನೆ. ಇಂದ್ರಿಯ ಸಾಮರ್ಥ್ಯದ ಅಹಂಕಾರವೇ ಸುಖದ ಬೆನ್ನೇರುವ ದ್ರವ್ಯ. ಅದು ಸುಖಕ್ಕಾಗಿ ಏನನ್ನಾದರೂ ಮಾಡಬಲ್ಲದು. ಆದರೆ ಮೌಲ್ಯವೇ ಬದುಕಾದ ಇಂದ್ರಿಯ ಸಾಮರ್ಥ್ಯ ಮೌಲ್ಯದ ಗುಲಾಮನಂತೆ ಸಾರ್ಥಕ ದುಡಿಮೆಗೈಯುತ್ತದೆ.
ಇಂದ್ರಿಯಗಳು ಮೌಲ್ಯಾಧಾರಿತವಾಗಿದ್ದರೆ ಹಣದಂತಹ ಇಂದ್ರಿಯಗಳಿಗೆ ಆಕರ್ಷಿತವಾಗುವುದಿಲ್ಲ. ಆಗ ಮೌಲ್ಯಕ್ಕಾಗಿ ದುಡಿಯುವುದರಲ್ಲಿ ಸುಖ, ಇದು ಸುಖದ ಉನ್ನತ ಸ್ಥಿತಿ. ಆದರೆ ರೈತರು ಸುಖವನ್ನು ಬಿಟ್ಟು ತನ್ನ ಕೃಷಿಯನ್ನು ಹಣದಿಂದ ತೂಗ ಹೋದರೆ ಆಗುವ ದುರಂತ ಬೆಲೆ ಕಟ್ಟಲಾರದಷ್ಟು. ಇನ್ನು ಮುಂದಿನ ಪಾಯಿಂಟ್ ನೋಡಿ, ಮೌಲ್ಯನಿಷ್ಠ ಬದಲಾವಣೆ. ಮೌಲ್ಯ ಬದಲಾಗಬಾರದ ಬದುಕಿನ ಉದ್ದೇಶವನ್ನು ನಿರ್ದೇಶಿಸುವ ಒಂದು ದ್ರವ್ಯ. ಮೌಲ್ಯ ಬದಲಾಗುವುದೆಂದರೆ ಅಡಿಪಾಯ ಕುಸಿದಂತೆಯೇ. ಮೌಲ್ಯವನ್ನು ಸಾಧಿಸುವ ಪರಿಕರಗಳು, ಮೌಲ್ಯನಿಷ್ಠಗಳು ಬದಲಾದರೆ ಅಡ್ಡಿಯಿಲ್ಲ. ಇನ್ನು ಮುಂದಿನ ಪಾಯಿಂಟ್ ನೋಡಿ, ಅಪಾಯದಲ್ಲಿ ಕೃಷಿ ಭೂಮಿ. ಕೃಷಿಯನ್ನು ಮೌಲ್ಯವಾಗಿ ಸ್ವೀಕರಿಸಿದಾಗ ತಾಯಿಯಾಗುತ್ತದೆ, ಪಾಳು ಬೀಳದೆ ಪರಭಾರೆಯೂ ಆಗದೆ ವ್ಯಾವಹಾರಿಕ ನೆಲೆಗಟ್ಟಲು ತಾಯಿ ಸ್ಥಾನವನ್ನು ಅಲಂಕರಿಸುತ್ತದೆ. ಅದೇ ಕೃಷಿಯನ್ನೇ ಪರಿಕರವಾಗಿ ಭಾವಿಸಿದರೆ ಅದು ಆರ್ಥಿಕ ವಲಯವೆನಿಸಿ ಉದ್ಯಮಪತಿಗಳು, ಸಮಾಜದ್ರೋಹಿಗಳು, ರಾಷ್ಟ್ರೀಯ ಇವರೆಲ್ಲರ ಭೋಗಕ್ಕೆ ಅನಾಯಾಸವಾಗಿ ಹೋಗುತ್ತದೆ. ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡುಗಳಲ್ಲಿನ ಕೃಷಿ ಭೂಮಿ ಇಂದು ಈ ಅಪಾಯವನ್ನು ಎದುರು ಹಾಕಿಕೊಂಡಿದೆ. ಇನ್ನು ಕೃಷಿ ಸಂಸ್ಕೃತಿ. ಕೃಷಿ ಮೌಲ್ಯವಾಗಿದ್ದರಿಂದ ಹಲವು ಮೌಲ್ಯಗಳು ಕೃಷಿ ಆಧಾರಿತವಾಗಿ ಅಭಿವ್ಯಕ್ತಿಯನ್ನು ಪಡೆದಿದ್ದವು. ದೃಷ್ಟಾಂತಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಲೆಮನೆ ಯಜಮಾನ ಅಥವಾ ಸಂಬಂಧಿತ ಮನೆಗಷ್ಟೇ ಹಬ್ಬವಲ್ಲ, ಇಡೀ ಊರವರಿಗೆ ಹಬ್ಬವಿದ್ದಂತೆ. ಅದಕ್ಕೆ ನೆಂಟರಿಷ್ಟರನ್ನೆಲ್ಲ ಮದುವೆ ಮನೆಗೆ ಎಂಬಂತೆ ಆಮಂತ್ರಿಸುತ್ತಾರೆ. ದಾರಿ ಹೋಗ ಅಪರಿಚಿತರಿಗೂ ಇಲ್ಲಿ ಆತ್ಮೀಯ ಆತಿಥ್ಯ ಲಭಿಸುತ್ತದೆ. ಆದರೆ ಸಹಾಯಕರ ಕೊರತೆ, ಆರ್ಥಿಕ ನಷ್ಟ ಇತ್ಯಾದಿ ಕಾರಣಗಳಿಂದಾಗಿ ಇಂದು ಈ ಅಲೆಮನೆ ಸಂಸ್ಕೃತಿ ಕ್ಷೀಣಿಸ್ತಾ ಇದೆ. ಹೊಲಗದ್ದೆಗಳಲ್ಲಿ ಕೃಷಿ ಕಾರ್ಯ ಮಾಡುತ್ತಾ ಕಥೆ, ಹಾಡು, ನುಡಿಗಟ್ಟುಗಳನ್ನು ಸೃಷ್ಟಿಸ್ತಾ ಇದ್ದಂತಹ ಜನಪದ ಸಾಹಿತ್ಯ ಸಂಸ್ಕೃತಿಯೂ ಕೂಡ ಇಂದು ಇಲ್ಲವಾಗಿದೆ. ಇನ್ನು ಕೊನೆಯ ಪಾಯಿಂಟ್ ನೋಡಿ, ಉತ್ಥಾನವು ಪತನವು. ಮನೆಯಲ್ಲಿ ನಡೆಯುವ ಆತಿಥ್ಯದಿಂದ ಹಿಡಿದು ಹಬ್ಬ ಹರಿದಿನಗಳ ಆಚರಣೆಯವರೆಗೆ ಎಲ್ಲಕ್ಕೂ ಕೂಡ ಆಧಾರ ಕೃಷಿ. ಈ ಕೃಷಿ ಆರ್ಥಿಕ ದೃಷ್ಟಿಕೋನ ಪಡೆದರೆ ಎಲ್ಲವೂ ತೊಂದರೆಗೆ ಒಳಗಾಗುವುದು ಸಹಜ. ಈ ಪತನದ ತೊಂದರೆಯನ್ನು ಇಂದು ಹಳ್ಳಿಗಳಲ್ಲಿ ಕಾಣಲು ಸಾಧ್ಯ. ವೈಜ್ಞಾನಿಕ ಕ್ರಾಂತಿಯ ಫಲವಾದ ನಾಗರಿಕತೆ ಕಂಡುಕೊಂಡ ನಗರದ ವಿನ್ಯಾಸ ನಗರಕ್ಕೆ ಪೂರಕವಾಗಿಲ್ಲ. ಈ ವಿನ್ಯಾಸದಿಂದಾಗಿ ನಗರಗಳಲ್ಲಿ ಸಮಸ್ಯೆಗಳು ದಿನೇ ದಿನ ವೃದ್ಧಿಯಾಗ್ತಾ ಇದೆ. ಹೀಗಿರುವಾಗ ಹಳ್ಳಿಗಳನ್ನು ನಗರದಂತೆ ಮಾಡಹೋದರೆ ಇಲ್ಲದ ಸಮಸ್ಯೆ ಉಂಟಾಗಿಬಿಡುವ ಸನ್ನಿವೇಶದಷ್ಟೇ ಸೃಷ್ಟಿಯಾದೀತು ಎಂದು ಲೇಖಕರು ಹೇಳುತ್ತಾರೆ. 5 ಅಂಕದ ಪ್ರಶ್ನೆಗಳನ್ನು ನೋಡಿ. ಫಲಾಪೇಕ್ಷೆ ಇಲ್ಲದ ಕೃಷಿ, ಫಲಾಪೇಕ್ಷೆಯತ್ತ ತಿರುಗಿದ ಪರಿಣಾಮ ಕುರಿತು ವಿವರಿಸಿ. ಉತ್ತರ ನೋಡಿ, ಕೃಷಿ ಇಲ್ಲದ ಹಳ್ಳಿಯನ್ನು ಕಲ್ಪಿಸಿಕೊಳ್ಳಲಾಗದು. ಹಳ್ಳಿ ಜೈವಿಕ ಬದುಕಿನ ಮೂಲವೆನಿಸಿಕೊಳ್ಳುವುದು ಆಹಾರ ಬೆಳೆಯುವ ಕೃಷಿಯಿಂದಾಗಿ. ಹಿಂದೆ ಕೃಷಿ ಈಗಿನಂತೆ ಲಾಭದಾಯಕದ ಅಥವಾ ಲಾಭ ಲಕ್ಷ್ಯದ ಬೆಳೆಯಾಗಿರಲಿಲ್ಲ. ಕೇವಲ ಆಹಾರದ ಬೆಳೆಯೇ ಆಗಿತ್ತು. ಕೃಷಿ ಕಾರ್ಯದ ಹುಟ್ಟು ಆಹಾರ ಬೆಳೆಯುವುದೇ ಆಗಿತ್ತು. ವಾಣಿಜ್ಯ ಬೆಳೆ ಇತ್ತೀಚಿನ ವಿದ್ಯಮಾನ. ಕೃಷಿಯಲ್ಲಿ ಏನೇ ನಷ್ಟವಾದರೂ ರೈತ ತನ್ನ ಶಕ್ತಿಯನ್ನು ಬಳಸಿ ಕೃಷಿ ಮಾಡ್ತಾ ಇದ್ದ. ಹೊಲವನ್ನು ಕೃಷಿ ಮಾಡದೆ ಪಾಳು ಬಿಟ್ಟರೆ ಪಾಪವೆಂಬ ಭಾವನೆ ಇತ್ತು. ರಾಜ್ಯಗಳು ಅಳಿದುಳಿದರೂ ರೈತ ಮಾತ್ರ ತನ್ನ ಕೃಷಿಯನ್ನು ಬಿಡ್ತಾ ಇರಲಿಲ್ಲ. ಇಂತಹ ಗಟ್ಟಿತನದ ರೈತನನ್ನೇ ಕುವೆಂಪು ಅವರು ನೇಗಿಲ ಯೋಗಿ ಎಂದು ಕರೆದದ್ದು. ಮೊದಲು ಕೇವಲ ಆಹಾರಕ್ಕಾಗಿ ಬೆಳೆ ಬೆಳೆಯುತ್ತಿದ್ದ, ಕ್ರಮೇಣ ಕೇವಲ ಲಾಭಕ್ಕಾಗಿ ಬೆಳೆಯನ್ನು ಬೆಳೆಯತೊಡಗಿದ. ಪರಿಣಾಮವಾಗಿ ವಾಣಿಜ್ಯ ಬೆಳೆ ಅಸ್ತಿತ್ವಕ್ಕೆ ಬಂತು. ಆರ್ಥಿಕ ಮೌಲ್ಯದ ಆಹಾರ ಬೆಳೆಯ ಕಡೆಗೆ ಗಮನ ಹೋದರೆ ಆಗ ಆರ್ಥಿಕ ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವುದೇ ಉದ್ದೇಶವಾಗಿ ರೈತ ಅಧಿಕ ಬೆಳೆ ಬೆಳೆಯುವುದಕ್ಕೆ ರಾಸಾಯನಿಕ ಕ್ರಿಮಿನಾಶಕಗಳ ಮೊರೆ ಹೋಗುತ್ತಾನೆ. ಕೃಷಿಯ ಯಾಂತ್ರೀಕರಣಕ್ಕೆ ಮನಸ್ಸು ಮಾಡುತ್ತಾನೆ. ಕ್ರಮೇಣ ವಾಣಿಜ್ಯ ಬೆಳೆಗೆ ಶರಣು ಹೋಗುತ್ತಾನೆ. ಅಧಿಕ ಬೆಲೆ ಬರುವುದಾದರೆ ಜಮೀನಿನ ಮಾರಾಟಕ್ಕೂ ಕೂಡ ಸಿದ್ಧನಾಗುತ್ತಾನೆ. ಆಹಾರದ ಬೆಳೆ ಬೆಳೆಯುವ ಭೂಮಿಯಲ್ಲಿ ಮನೆ, ಕಟ್ಟಡ, ರಸ್ತೆ, ಕಾರ್ಖಾನೆಗಳು ಎದ್ದು ನಿಲ್ಲುವುದಕ್ಕೂ ಕೂಡ ಕಾರಣನಾಗುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೆ ಹಳ್ಳಿಯಾಗಿ ಉಳಿದಲ್ಲಿ ಉಳಿದೆಲ್ಲ ಅನ್ನುವ ವಿಷಯವನ್ನು ಕೊಡ್ಬೋದು. ಈಗ ಹೇಳಿದ ಉತ್ತರವನ್ನೇ ಅದರಲ್ಲಿ ಕೂಡ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆಗಳನ್ನು ನೋಡಿ. ಹಳ್ಳಿಯಾಗಿ ಉಳಿದಲ್ಲಿ ಉಳಿದೆಲ್ಲ ಈ ಲೇಖನದ ಕರ್ತೃ ಯಾರು? ಉತ್ತರ ನಾರಾಯಣ ಶೇವಿರೆ. 2ನೇ ಪ್ರಶ್ನೆ, ಇತ್ತೀಚಿನ ಆತಂಕದ ಧ್ವನಿ ಯಾವುದು? ಉತ್ತರ ಹಳ್ಳಿ ಬದಲಾಗುತ್ತಿದೆ. 3ನೇ ಪ್ರಶ್ನೆ, ಮನುಷ್ಯನ ಬದುಕು ಹುಟ್ಟಿ ಬೆಳೆದುದು ಎಲ್ಲಿ? ಉತ್ತರ ಹಳ್ಳಿಯಲ್ಲಿ.
4ನೇ ಪ್ರಶ್ನೆ, ಹಳ್ಳಿಯ ಮೂಲ ಯಾವುದು? ಉತ್ತರ ಕೃಷಿ. 5ನೇ ಪ್ರಶ್ನೆ, ಜೈವಿಕ ಬದುಕಿನ ಮೂಲ ಯಾವುದು? ಉತ್ತರ ಹಳ್ಳಿ ಅಥವಾ ಕೃಷಿ. 6ನೇ ಪ್ರಶ್ನೆ, ಮನುಷ್ಯನ ಹುಡುಕಾಟ ಯಾವುದು? ಉತ್ತರ ಸುಖ. 7ನೇ ಪ್ರಶ್ನೆ, ಕೃಷಿಯನ್ನು ಮೌಲ್ಯವಾಗಿ ಸ್ವೀಕರಿಸಿದರೆ ಕೃಷಿ ಭೂಮಿ ಏನಾಗುತ್ತದೆ? ಉತ್ತರ ತಾಯಿಯಾಗುತ್ತದೆ. 8ನೇ ಪ್ರಶ್ನೆ, ರೈತನನ್ನು ನೇಗಿಲ ಯೋಗಿ ಎಂದು ಕರೆದವರು ಯಾರು? ಉತ್ತರ ಕುವೆಂಪು. 9ನೇ ಪ್ರಶ್ನೆ, ನದಿ ಮಲಿನತೆಗೆ ಕಾರಣ ಯಾವುದು? ಉತ್ತರ ನಗರ. ಸರಿ ವಿದ್ಯಾರ್ಥಿಗಳೇ, ನಾರಾಯಣ ಶೇವಿರೆ ಇವರ ಹಳ್ಳಿ ಹಳ್ಳಿಯಾಗಿ ಉಳಿದಲ್ಲಿ ಉಳಿದೆಲ್ಲ ಅನ್ನುವಂತಹ ಈ ಒಂದು ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.